ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 405ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ತನ್ನಣ್ಣನಾದ ವಾಲಿಯ ಬಲದ ಬಗ್ಗೆ, ಶೌರ್ಯದ ಬಗ್ಗೆ ರಾಮನಿಗೆ ಹೇಳಿ ತನ್ನಲ್ಲಿ ಇರುವಂಥ ಒಂದು ಸಂದೇಹವನ್ನು ರಾಮನ ಮುಂದೆ ಇಡ್ತಾನೆ. ನಾನೇನು ನಿನಗೆ ಪರೀಕ್ಷೆ ಮಾಡ್ತಾ ಇಲ್ಲ, ಆದರೆ ನನಗೆ ಮನಸ್ಸಿಗೆ ನನ್ನಲ್ಲಿ ಹೇಳಿತನ ಒಂದು ಕೂತಿದೆ, ನಮ್ಮ ಅಣ್ಣ ಅದರೇ ಅದನ್ನು ಓಡಿಸ್ಬೇಕಾಗಿತ್ತಲ್ಲ. ನೀನು ನಿನ್ನ ಪರಾಕ್ರಮವನ್ನು ತೋರಿಸು ಅಂತ ಹೇಳೋ ಕಾಲಕ್ಕೆ ಎರಡು ಮುಂದೆ ಷರತ್ತುಗಳನ್ನು ಇಡ್ತಾನೆ. ಒಂದು, ದುಂದುಬೆ ಅಲುವನ್ನು ದೂರ ಕಾಲಿನಿಂದ ಒದಿದು ಅಲ್ಲಿ ರಾಮ ಯಶಸ್ವಿ ಆಗ್ತಾನೆ. ಎರಡನೇದು ಏನಪ್ಪ ಅಂದ್ರೆ, ವಾಲಿ ಈ ಸಾಲ ವೃಕ್ಷಗಳು, 7 ಸಾಲ ವೃಕ್ಷಗಳ ಕೊಂಬೆಯನ್ನು ತನ್ನ ಬಲದಿಂದ ಮುರಿತಿದ್ದ ಅಥವಾ ಸಂವರಿಸ್ತಿದ್ದ. ಅದಕ್ಕೆ ಅದರಾಗ ಒಂದು ನಿನ್ನ ಗಿಡವನ್ನು ನೀನು ನಿನ್ನ ಬಾಣ ಪ್ರಯೋಗ ಮಾಡಿ ಅದನ್ನು ಹೊಡೆದು ಉರುಳಿಸುವಂತ ಕೇಳಿದಾಗ ಬಾಣ ಬಿಟ್ಟ ಒಂದೇ ಬಾಣಿನಿಂದ ರಾಮ 7 ಸಾಲ ವೃಕ್ಷಗಳನ್ನು ನೆಲಕ್ಕೆ ಉರುಳಿಸ್ತಾನೆ. ಅವು ನೆಲಕ್ಕೆ ಬಿದ್ದಾಗ ಭೂಮಿ ಸಹಿತ ಕಂಪಿಸ್ತದೆ. ಈ ಪರಾಕ್ರಮನ ಕಂಡ ಅವನಲ್ಲಿರುವಂಥ ಸಂದೇಹ ಹೋಗಿಬಿಡ್ತಿದೆ. ನಿಸ್ಸಂದೇಹವಾಗಿ ಸಂತೋಷಪಟ್ಟ ರಾಮನಿಗೆ ಕಾಲು ಬೀಳ್ತಾನೆ ಸುಗ್ರೀವ. ಅದೇ ಮುಂದುವರಿಸಿ, ಅಪ್ಪಿಕೊಂಡ ರಾಮ ಸುಗ್ರೀವನ ಆನಂದದಿ. ಅವ ಹೇಳ್ತಾನೆ, ನನ್ನ ವಾಲಿ ವೈರ್ಯತನ ಅವನ ಕೊಲ್ಲುವಷ್ಟು ನಿನ್ನಲ್ಲಿ ತಾಕತ್ತಿದೆ, ಶಕ್ತಿ ಇದೆ, ಬಲ ಇದೆ, ಪರಾಕ್ರಮ ಇದೆ, ಶೌರ್ಯ ಇದೆ ಅಂಥೇಳಿ ಸುಗ್ರೀವ ಬಾಯಿಂದ ಏನು ಬರ್ತದಲ್ಲ, ಸಂತೋಷದಿಂದ ನಾವು ಇವನನ್ನು ರಾಮನಿಗೆ ಕಾಲಿಗೆ ಬೀಳ್ತಾನೆ, ನಮಸ್ಕಾರ ಮಾಡ್ತಾನೆ. ಅಲ್ಲಿ ಅದೇ ಸಂತೋಷದಲ್ಲಿ ರಾಮ ಕೂಡ ಸುಗ್ರೀವನನ್ನು ಅಪ್ಪಿಕೊಳ್ತಾನೆ. ಅಪ್ಪಿಕೊಂಡು ಆನಂದದಿ ಸುಗ್ರೀವನಿಗೆ ಉತ್ತರಿಸಿದ ರಾಮ ಸುಗ್ರೀವನಿಗೆ ಹೇಳ್ತಾನೆ, ಓ ಸುಗ್ರೀವ, ನಡೆ ಮುಂದೆ ಶೀಘ್ರ ಕಿಷ್ಕಿಂಧಕ್ಕೆ ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸು. ಈಗ ಟೈಮನ್ನು ವೇಸ್ಟ್ ಮಾಡಬೇಡ, ಸದ್ಯ ಹೋಗಿಬಿಡು ನಾವೆಲ್ಲರೂ. ಈಗ ನೀ ಮುಂದೆ ನಡಿ, ಹೋಗಿ ನೀನು ಮಾಡು, ಕಿಷ್ಕಿಂಧಕ್ಕೆ ಹೋಗಿ ನಿನ್ನ ಅಣ್ಣನನ್ನು ಯುದ್ಧಕ್ಕೆ ಆಹ್ವಾನಿಸು ಅಂತ ಹೇಳ್ತಾನೆ. ಕಿಷ್ಕಿಂಧಕ್ಕೆ ಎಲ್ಲರೂ ಶೀಘ್ರ ನಡೆದರು. ಮುಂದೆ ಸುಗ್ರೀವದ ಹಿಂದೆ ರಾಮ, ಲಕ್ಷ್ಮಣ, ಹನುಮಂತ, ಇವರೇನ 5-6 ಮಂದಿ ಇದ್ದಲ್ಲ, ಅವರೆಲ್ಲರೂ ಹಿಂದಿಂದ ಹೋಗ್ತಾರೆ. ಅವಿತು ಮರಗಳ ಹಿಂದೆ ಕಾಯ್ದರು. ಸುಗ್ರೀವನ ಒಬ್ಬನ ಮುಂದೆ ಕಳಿಸಿದ್ರು. ರಾಮ, ಲಕ್ಷ್ಮಣ, ಹನುಮಂತ ಉಳ್ಕಿದಾರೆ ಏನಿದ್ರಲ್ಲ ಅವ್ರದ್ದು ಎಲ್ಲ ಸುಗ್ರೀವನ ಸಹಚರರೇನಿದ್ರು ಅಥವಾ ಅವನು ಮಂತ್ರಿಗಳೇನಿದ್ರು ಅವರೆಲ್ಲರೂ ದೊಡ್ಡ ದೊಡ್ಡ ಗಿಡದ ಹಿಂದುಗಡೆಗೆ ಅವಿತ್ಕೊಂಡ ಯುದ್ಧವನ್ನು ನೋಡಲಿಕ್ಕೆ ನಿಲ್ತಾರೆ. ನಡಕಟ್ಟು ಬಿಗಿದು ಇದನ್ನು ಕಟ್ತಿದ್ದಾರೆ. ನಿಮ್ಗೆ ಗೊತ್ತಿದೆ, ಹಿಂದೆಲ್ಲ ಈ ಉಡ್ದಾರ ಹಾಕ್ತಿರು ಮತ್ತು ಉಡ್ದಾರನ ಅದನ್ನು ನಡುಕಟ್ಟೋದು ಹೊಟ್ಟೆಯಿಂದನೂ ಮಾಡ್ತಿರು. ಅದನ್ನೆಲ್ಲ ಸರಿಪಡಿಸ್ಕೊಂಡು, ಈಗ ನಾವು ಬೆಲ್ಟ್ ಹಾಕ್ತೀವಲ್ಲ, ಬೆಲ್ಟ್ ಸರಿಪಡಿಸ್ಕೊಂಡು ಹೇಗೆ ಹೋಗ್ತೀವಲ್ಲ, ಹಂಗೆ ಅವನು ನಡುಕಟ್ಟನ್ನು ಬಿಕ್ಕೊಳ್ತಾನೆ. ಯುದ್ಧ ಮಾಡೋ ಕಾಲಕ್ಕೆ ಬಿಚ್ಚಬಾರ್ದು ಅದು ಅಂತ ಹೇಳಿಕೊಂಡು ನಡುಕಟ್ಟನ್ನು ಬಿಕ್ಕೊಳ್ತಾನೆ. ಯುದ್ಧಕ್ಕೆ ಆಹ್ವಾನಿಸಿದ ವಾಲಿಯನ್ನು ಗಟ್ಟಿಯಾಗಿ ಬಟ್ಟೆ ಇಟ್ಟೆಲ್ಲ ಮಾಡಿಕೊಂಡು ಅಣ್ಣನಿಗೆ ಯುದ್ಧಕ್ಕೆ ಆಹ್ವಾನ ನೀಡಿದನು. ಸುಗ್ರೀವ ಕೂಗಿ ಆಕಾಶ ಹರಿದು ಬೀಳುವಂತೆ. ಸುಗ್ರೀವನ ಹೆಂಗಂದ್ರೆ, ಒಂದು ಆಕಾಶ ಅವನ ಧ್ವನಿ ಕೇಳಿ, ಕೂಗಾಟ ಕೇಳಿ ಆಕಾಶನೇ ಹರಿದು ಬೀಳ್ತದೆ ಅನ್ನೋ ಹಂಗೆ ಅವ ಏನು ಮಾಡ್ತಾನೆ, ಚೀರಾಟಿ ಅಣ್ಣನನ್ನು, ವಾಲಿಯನ್ನು ಯುದ್ಧಕ್ಕೆ ಕರೀತಾನೆ. ಕೇಳಿಯ ಸುಗ್ರೀವನ ಧ್ವನಿ ಕೋಪದಿ ಅರಮನೆಯಿಂದ ಹೊರಬಂದ ವಾಲಿ. ನೀವೇನು ಜೋರ್ದನಿಯಿಂದ ಆಹ್ವಾನ ಮಾಡ್ತಾನಲ್ಲ, ಯುದ್ಧಕ್ಕೆ ಬಾ ಅಂತ ಕಿರ್ಚಾಡ್ತಾನಲ್ಲ, ಅದನ್ನು ಕೇಳಿದವನ ವಾಲಿ ಏನು ಮಾಡ್ತಾನೆ, ಹೊರಗೆ ಬಂದುಬಿಡ್ತಾನೆ. ಅರಮನೆಯಿಂದ ಹೊರಗೆ ಬಂದ ವಾಲಿ ಅಸ್ತನಾದ ಸೂರ್ಯ ಪುನಃ ಆಕಾಶಕ್ಕೆ ನೆಗೆದಂತೆ. ಅದೇ ಟೈಮ್ ಏನಾಗಿತ್ತಂದ್ರೆ, ಆ ಆಕಾಶದಲ್ಲಿ ಸೂರ್ಯ ಮುಳುಗ್ತಾ ಇದ್ದ. ಅಸ್ತನಾಗಿ ಬಿಟ್ಟ ಅಂದರೆ ಸಂಜೆ ಆಗಿ ಹೋಯ್ತು, ಕತ್ಲನ್ನು ಶುರುವಾದಂಗೆ ಆಯಿತು, ನೆಗೆದಂತೆ. ಆಕಾಶದಲ್ಲಿ ಬುಧ ಮಂಗಳ ನಡುವೆ ಘರ್ಷಣೆಯಾದಂತೆ ಮಿಂಚಿತು ಅದ್ಭುತ ಯುದ್ಧವಾಲಿ ಸುಗ್ರೀವರ ಮಧ್ಯೆ. ಇಂಥದ್ರಾಗ ಈ ಕತ್ಲಲ್ಲಿ ಈ ಮಂಗಳ ಗ್ರಹ, ಬುಧ ಗ್ರಹಗಳ ನಡುವೆ ಘರ್ಷಣೆಯಾದಂತೆ ಹೆಂಗೆ ಕಾಣಿಸ್ತಿದೆ ಅಂದರೆ,
ನಕ್ಷತ್ರಗಳ ನಡುವೆ ಘರ್ಷಣೆ ಆಗೋದು ಖಗೋಳದ ಬಗ್ಗೆ ಸಾಕಷ್ಟು ತ್ರೇತಾಯುಗದಲ್ಲಿ ಜ್ಞಾನ ಇತ್ತು. ಇವರು ಕೂಡ ಹೇಳ್ತಾರೆ ನಕ್ಷತ್ರಗಳ ಮಧ್ಯೆ ಘರ್ಷಣೆ ಆಗ್ತಿತ್ತು, ಉಲ್ಕೆಗಳ ಪಾತ ಆಗ್ತಿತ್ತು. ಇವತ್ತೇ ನಾವು ಹೆಚ್ಚು ಪವರ್ ಹೊಂದಿದಂಥ ದುರ್ಬೀನುಗಳಿಂದ ಇದರುಗಳಿಂದ ಈಗ ಮ್ಯಾಗ ನಾವು ಇವನು ಕಳಿಸಿದ್ದೇವೆ. ಅವುಗಳ ಸಹಾಯದ ದುರ್ಬೀನ ಟೆಲಿಸ್ಕೋಪ್ಗಳನ್ನು ಕಳಿಸಿವಿ ನಾವು. ಅವುಗಳ ಸಹಾಯದಿಂದ ಇವತ್ತು ನಾವು ನೋಡ್ತಾ ಇರ್ತೇವೆ. ಯಾವಾಗ ಬುಧ ಗ್ರಹದ ಮ್ಯಾಗ ಆಯಿತು ಅಥವಾ ಗುರುಗ್ರಹದ ಮ್ಯಾಗ ಆಯಿತು, ಏನೇನು ಬಂದು ಅಪ್ಪಳಿಸ್ತಿರ್ತಾವ, ಒಂದ್ಕೊಂಡು ಡಿಕ್ಕಿ ಹೊಡೆದು ಎಲ್ಲೇ ಒಂದು ಕಡೆ ಸ್ಫೋಟ ಆಗೋದು. ಇದನ್ನು ಅವರು ಅವರಿಗೆ ಗೊತ್ತಿತ್ತಿದ್ದು ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯದಲ್ಲಿ ಘರ್ಷಣೆ ಆಗ್ತಿದೆ ಅನ್ನೋದು ಗೊತ್ತಿತ್ತು. ಅದಕ್ಕೆ ಇಲ್ಲಿ ಹೇಳ್ತಾನೆ, ಬುಧ ಮತ್ತು ಮಂಗಳ ನಡುವೆ ಘರ್ಷಣೆ ಆದಂತೆ ನೋಡೋ, ಬುಧ ಗ್ರಹ ಮಂಗಳ ಗ್ರಹ ನಡುವೆ ಘರ್ಷಣೆ ಆದಂತೆ ಅಂದರೆ ಘರ್ಷಣೆ ಅನುಭವ ಇರಬೇಕು, ಅವ್ರು ನೋಡಿದಂಗೆ ಕಾಣಿಸ್ತಿದೆ. ಆದಂತೆ ಇಲ್ಲಿ ಏನಾಗ್ತಿದೆ, ಇಬ್ಬರದು ನಡುವೆ ವಾಲಿ ಮತ್ತು ಸುಗ್ರೀವನ ನಡುವೆ ಯುದ್ಧ, ಅದ್ಭುತ ಯುದ್ಧ ನಡೀತಿದೆ. ಸೋದರರ ನಡುವೆ ಮುಷ್ಟಿ ಯುದ್ಧ ಕಂಡಿತ್ತು. ಮೊದಲು ಮುಷ್ಟಿ ಯುದ್ಧ, ನಾವೇನು ಬಾಕ್ಸಿಂಗ್ ಅಂತೀವಲ್ಲ ಅಲ್ಲಿ ಮುಷ್ಟಿ ಯುದ್ಧ ಶುರುವಾಗ್ತದೆ ಇಬ್ಬರು ನಡುವೆ. ಆಕಾಶದಲ್ಲಿ ಗುಡುಗು ಮಿಂಚಿನಂತೆ ಬಾಣ ಹೂಡಿ ರಾಮ ಧೀರರನ್ನು ನೋಡಿದ. ಯಾವ ರೀತಿ ಆಕಾಶದ ಮಿಂಚು ಹೊಡಿತಿಲ್ಲ ಆ ರೀತಿ ರಾಮ ತನ್ನ ಒಂದು ಬಾಣಿಗೆ ಬಿಲ್ಲನ್ನು ಹೂಡ್ತಾನೆ. ಬಿಲ್ಲನ್ನು ಹೂಡಿ ಅಂದರೆ ಬಹಳ ಅಗದಿ ಕ್ವಿಕ್ಕಾಗಿ ಬಿಲ್ಲನ್ನು ಹೂಡಿ ಅವರಿಬ್ಬರೂ ನೋಡಿದ. ಕಂಡರು ಅವಳಿ ಜವಳಿ ಅಶ್ವಿನಿ ನಕ್ಷತ್ರದಂತೆ ರಾಮನಿಗೆ. ಮತ್ತು ಇಲ್ಲಿನ ಅಲಂಕಾರ ಅವರಿಬ್ಬರು ಹೆಂಗೆ ಕಂಡ್ರು, ಅಶ್ವಿನಿ ನಕ್ಷತ್ರದಂತೆ ಕಂಡ್ರು. ಇಬ್ಬರು ಅಣ್ಣ ತಮ್ಮ ಅವಳಿ ಜವಳಿಗತೆ ಕಂಡ್ರು. ರಾಮನಿಗೆ ಹೊಳಿಲಿಲ್ಲ ಯಾರು ಸುಗ್ರೀವ ಯಾರು ವಾಲಿ. ರಾಮ ಗದ್ದಲಕ್ಕೆ ಬಿದ್ದು ಬಿಡ್ತಾನೆ. ಸುಗ್ರೀವನ ಯಾರೋ ವಾಲಿ ಯಾರೋ ತಿಳಿಯಲಿಲ್ಲ ರಾಮನಿಗೆ. ಗೊಂದಲದಲ್ಲಿ ರಾಮ ಬಿಡಲಿಲ್ಲ ಬಾಣ. ಇದನ್ನೇನು ಗೊಂದಲ ಬಿದ್ದವ, ಯಾರು ಸುಗ್ರೀವ ಅನ್ನೋ ಸ್ವಲ್ಪ ಅಷ್ಟೊತ್ತಿಗೆ ಬಾಣನ ಬಿಡಲಿಲ್ಲ ಬಿಡಲಿಲ್ಲ ರಾಮ. ವಾಲಿ ತನ್ನನ್ನು ನೆಲಕ್ಕೆ ಅಪ್ಪಳಿಸಿದ ತಕ್ಷಣ ಋಷ್ಯಮುಖ ಪರ್ವತದ ಓಡಿದ ಸುಗ್ರೀವ. ಗೊತ್ತಾಯ್ತು ವಾಲಿ ಅಂತೂ ರಾಮಂತೂ ಬಾಣ ಬಿಡಲಿಲ್ಲ, ಇನ್ನು ವಾಲಿ ನನ್ನ ಜೀವ ತೆಗಿತಾನು ಬಂದು ಅವನ ಕೈಯಾಗೆ ಸಿಕ್ಕಿದನು ಆತೆಯಾಗಿ ಅಂದವನು ಏನು ಮಾಡ್ತಾನೆ ಅಂದರೆ ನೆಲಕ್ಕೇನು ಬಿದ್ದಿರ್ತಾನಲ್ಲ ಅನ್ನಿಂದ ಕೊಸರಿಕೊಂಡು ಜೀವ ರಕ್ಷಿಸಿಕೊಳ್ಳಸಲಾಗಿ ಮತ್ತು ಋಷ್ಯಮುಖ ಪರ್ವತದತ್ತ ಓಡಿ ಹೋಗಿಬಿಡ್ತಾನೆ. ಓಡಿದ ಸುಗ್ರೀವ, ಋಷ್ಯಮುಖ ಪರ್ವತದತ್ತ ಓಡಿದ ಸುಗ್ರೀವ. ಪೆಟ್ಟು ತಿಂದು ರಕ್ತಮಯವಾಗಿತ್ತು ಸುಗ್ರೀವನ ದೇಹ. ಇಬ್ಬರು ಹೊಡೆದಾಡಿರ್ತಾರೆ. ಇವು ಪೆಟ್ಟು ತಿಂದ ಇಡೀ ಶರೀರ ಎಲ್ಲ ರಕ್ತಮಯವಾಗಿರ್ತದೆ ಸುಗ್ರೀವನಿಂದ. ವಾಲಿ ಬೆನ್ನಟ್ಟಿದ ಸುಗ್ರೀವನ ಋಷ್ಯಮುಖ ಪರ್ವತದವರೆಗೆ. ವಾಲಿ ನಡುವೆ ಹಿಡ್ಕೊಂಡು ಹೊಡಿಬೇಕಂತ ಹೇಳಿ ಬೆನ್ನ ಹತ್ತಿದವ. ಅಷ್ಟೊತ್ತಿಗೆ ಅವ ಋಷಮುಖ ಪರ್ವತದಾಗ ಪ್ರವೇಶ ಆಗ್ತಾನೆ. ಇವು ಋಷಮುಖ ಪರ್ವತಕ್ಕೆ ಹೋಗೋದಂಗೆ ಇರ್ತೈತಿ. ಇವು ಅಲ್ಲಿಂದ ಮರಳಿ ಕಿಷ್ಕಿಂದಕ್ಕೆ ಬರ್ತಾನೆ. ಸುಗ್ರೀವ ಋಷಮುಖ ಪರ್ವತದ ಸೇರುತ್ತಲೇ ವಾಲಿ ನೋಡಿದ. ಇವೇನು ಆ ಏರಿಯಾದಾಗೆ ಹೊಕ್ಕಲ್ಲ, ಋಷಮುಖ ಪರ್ವತದ ಏರಿಯಾದಾಗೆ ಇವನು ಪ್ರವೇಶ ಮಾಡ್ತಾನೆ. ವಾಲಿ ದೂರದಿಂದನೇ ಹೇಳ್ತಾನೆ, ಇಂದು ಬದುಕಿದೆಯ ಮಾತಂಗನ ಶಾಪದಕ್ಕೆ ಹೆದರಿ ಹಿಂದಿರುಗಿದ ಕಿಷ್ಕಿಂದಕ್ಕೆ. ಹೇಳೋ ಮುಂದೆ ಹೇಳ್ತಾನೆ, ನೀ ಮತ್ತೆ ಅಲ್ಲಿ ಋಷಮುಖ ಪರ್ವತಕ್ಕೆ ಹೋದೆ, ನನ್ನ ಮ್ಯಾಗ ಮಾತಂಗ ಋಷಿಯ ಶಾಪ್ ಇದೆ, ಅದಕ್ಕೆ ಇವತ್ತು ನೀ ಬದುಕಿದಿ, ಇನ್ನೊಮ್ಮೆ ನನ್ನ ಕೈ ಸಿಕ್ಕಿ ಅಂದ್ರೆ ನಿನ್ನ ಪ್ರಾಣ ತೆಗಿತೀರಂತ ಎಚ್ಚರಿಕೆ ಮಾತನ್ನು ಹೇಳ್ತಾನೆ. ಹನುಮಾನ ರಾಮ ಲಕ್ಷ್ಮಣರು ಹಿಂದಿರುಗಿದ್ದು ಅರಣ್ಯಕ್ಕೆ ಸುಗ್ರೀವನಿದ್ದ ಸ್ಥಳಕ್ಕೆ. ಇವರು 3 ಮಂದಿ ಹೇಳ್ಕೊಂಡು ಏನು ಮಾಡ್ತಾರೆ, ಮತ್ತು ಉಳಿದ ವಾನರ ಹೇಳ್ಕೊಂಡು ಸುಗ್ರೀವ ಎಲ್ಲಿರ್ತಾನೆ ಅಲ್ಲಿಗೆ ಹಿಂದಿರುಗಿ ಬರ್ತಾರೆ. ರಾಮ ಲಕ್ಷ್ಮಣರು ನೋಡುತ್ತಾ ಸುಗ್ರೀವ ತಲೆ ತಗ್ಗಿಸಿ ರಾಮನಿಗೆ ನುಡಿದ. ಇವು ಮೊದಲ ಓಡಿ ಕೂತಿರ್ತಾನೆ. ಇವರೆಲ್ಲರೂ ಕೂಡಿ ಬರೋ ಕಾಲಕ್ಕೆ ರಾಮ ಲಕ್ಷ್ಮಣರು ನೋಡಿ ತಲೆ ಕೆಳಗೆ ಮಾಡಿದವನ ಸುಗ್ರೀವ ನುಡಿತಾನೆ. ರಾಮನಿಗೆ ಹೇಳ್ತಾನೆ, ನಿನ್ನ ಪ್ರಚೋದನೆಯಂತೆ ಕರೆದೆ ಯುದ್ಧಕ್ಕೆ ವಾಲಿನ, ಅವನಿಂದ ಏಟು ತಿಂದೆ, ಆದರೆ ನೀನೇನೂ ಮಾಡಲಿಲ್ಲ. ನೀ ನನಗೆ ಹೋಗಂತ ಪ್ರಚೋದನೆ ಮಾಡಿದೆ, ಹೋದೆ, ನಮ್ಮ ಅಣ್ಣನ ಯುದ್ಧಕ್ಕೆ ಕರೆದ್ನಿ, ಅವನ ಕಡೆ ಯುದ್ಧ ಮಾಡಿದ್ನಿ, ಅವನ ಕಡೆಯಿಂದ ಏಟು ತಿನ್ನಿ, ಜೀವ ಕಳ್ಕೊಳ್ಳುವಂಥ ಹೇಳ್ತೀನಿ, ನೀ ಏನೂ ಮಾಡಲಿಲ್ಲ, ಕಡೆ ಜೀವ ರಕ್ಷಣೆಗೆ ನಾನು ಓಡಿ ಬಂದೆ ರಾಮನಿಗೆ ಅಂತ ಅಂದಿದ್ದಾನೆ. ಓ ರಾಮ, ನಿನ್ನಿಂದ ವಾಲಿ ವಧೆ ಅಸಾಧ್ಯ, ನಾನು ಹೋಗಬಾರ್ದಿತ್ತು ಕಿಷ್ಕಿಂದಕ್ಕೆ. ನಿನ್ನಿಂದ ಇನ್ನೇನು ವಾಲಿ ವಧೆ ಆಗೋದಿಲ್ಲ, ನಾನು ಅವನ ಯುದ್ಧ ಹೋಗಿ ಅಲ್ಲಿ ಕರೆದದ್ದನ್ನು ತಪ್ಪಾಯಿತು, ನಾನು ಕಿಷ್ಕಿಂದಕ್ಕೆ ಹೋಗಬಾರ್ದಿತ್ತು, ನಿನ್ನ ನಂಬಿ ಹೋದೆಪ್ಪ ಅನ್ನುವಂಗ ಮಾತುಗಳನ್ನು ಸುಗ್ರೀವ ರಾಮನಿಗೆ ನುಡಿತಾನೆ. ದುಃಖದಿಂದ ಮಾತನಾಡಿದ ಸುಗ್ರೀವನಿಗೆ ರಾಮ ಉತ್ತರಿಸಿದ. ಅವನು ಮಾತೆಲ್ಲ ಕೇಳಿದ. ರಾಮ ಶಾಂತಚಿತ್ತದಿಂದ ಅವನಿಗೆ ಉತ್ತರ ಕೊಡ್ತಾನೆ. ಸುಗ್ರೀವ, ಬಾಣವೇಕೆ ಬಿಡಲಿಲ್ಲ, ಕಾರಣ ಕೇಳು, ತೊರೆ ಕೋಪವ. ನೀನು ಈಗ ಸಿಟ್ಟು ಬಂದದ ನಿನಗೆ ನಮ್ಮ ಮ್ಯಾಗ,
ಆ ಸಿಟ್ಟನ್ನು ಬಿಟ್ಬಿಡು, ನಾ ಯಾಕೆ ಬಾಣ ಬಿಡಲಿಲ್ಲ ಅನ್ನೋದರ ಕಾರಣ ಕೇಳೋಣ ಅಂತ ಹೇಳ್ತಾನೆ. ವೇಷಭೂಷಣ ದಾವಪೇಚ್ ನೋಡ್ರಿ, ಇಬ್ಬರದು ವೇಷಭೂಷಣ, ಇಬ್ಬರು ವಾನರವ್ರು ವೇಷಭೂಷಣ ಹೊಂದಾಣಿಸ್ತ ಅವಳಿ ಜವಳಿತೆ ಕಾಣಿಸಾಕತ್ತೀರಿ. ದಾವಪೇಚ್ ನೋಡಿದವ, ನೀನು ಯಾವ ದಾವಪೇಚದಿಂದ ಅವನು ಒಗಿತಿದ್ದೆ, ಅವ ಯಾವ ದಾವಪೇಚದಿಂದ, ದಾವಪೇಚದಲ್ಲಿ ವ್ಯತ್ಯಾಸ ಇಲ್ಲ, ವೇಷಭೂಷಣದ ವ್ಯತ್ಯಾಸ ಇಲ್ಲ, ನಿಮ್ಮ ದಾವಪೇಚಿನ ವ್ಯತ್ಯಾಸ ಇಲ್ಲ. ದಾವಪೇಚ್ ಅಂದರೆ ಇದು ಕುಸ್ತಿಪಟುಗಳಿಗೆ ಗೊತ್ತಾಗ್ತಿದೆ, ಅಂದರೆ ಕುಸ್ತಿ ಪೈಲ್ವಾನ್ಗಳಿಗೆ ಗೊತ್ತಾಗ್ತಿದೆ. ಅವರು ಕುಸ್ತಿ ಆಟದಲ್ಲಿ ಒಂದೊಂದು ದಾವಪೇಚ್ಗಳಿರ್ತಾವೆ, ಆ ದಾವಪೇಚಿಂದ ಎದುರಾಳಿಯನ್ನು ಸೋಲಿಸಲಿಕ್ಕೆ ಅಥವಾ ಚಿತ್ತು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಈಗ ಅಲ್ಲಿ ಹಲವಾರು ದಾವಪೇಚ್ಗಳಿವೆ. ಹಾಗೆ ನಿಮ್ಮಿಬ್ಬರೂ ಪ್ರಯೋಗ ಮಾಡುವಂಥ ದಾವಪೇಚ್ಗಳು ಕೂಡ ಒಂದಾಗಿದ್ದು, ಅವು ದೇಹಗಳ ಹೋಲಿಕೆ ಒಂದೇ ಯಾಗಿದ್ದರಿಂದ ಗೊತ್ತಾಗಲಿಲ್ಲ ನನಗೆ ವಾಲಿ ಸುಗ್ರೀವ, ವಾಲಿ ಯಾರು ಸುಗ್ರೀವಾರ ಗೊತ್ತಾಗಲಿಲ್ಲ, ಬಾಣ ಬಿಡಲಾಗಲಿಲ್ಲ ನನಗೆ. ನಾವು ಒಂದು ವೇಳೆ ಬಾಣ ಬಿಟ್ಟಿದ್ದಂದ್ರೆ ನನಗೆ ನೀವು ಯಾರ ವ್ಯಾಲಿ ಯಾರು ಸುಗ್ರೀವ ಅಂತ ಗೊತ್ತಿಲ್ಲ, ತಪ್ಪಿ ಅದು ವಾಲಿಗೆ ಕೊಡುವ ಬಾಣದಿಂದ ಕುಯ್ತದ್ರೆ ಅನರ್ಥ ಆಗಿ ಹೋಗ್ತಿದೆ. ಅದಕ್ಕೆ ನಾನೇನು ಮಾಡಿದೆ, ಆ ಸಂದರ್ಭದಲ್ಲಿ ಬಾಣ ಬಿಡಲಿಲ್ಲ. ನಿಮ್ಮ ಹೋಲಿಕೆ ಗೊಂದಲದಲ್ಲಿ ಬಾಣ ಬಿಟ್ಟಿದ್ದರೆ ಅನಾಹುತ ಆಗಬಹುದಿತ್ತು ಅಲ್ವೇ? ಹಂಗೆ ಒಂದು ವೇಳೆ ನಾನು ಬಾಣ ಬಿಟ್ಟಿದ್ದಂದ್ರೆ ಅನಾಹುತ ಆಗಿ ಹೋಗ್ತಿದ್ದೆ, ಅವನ ಬದಲ ನೀನು ಸತ್ತು ಹೋಗ್ತಿದ್ದಿ ಅಂತ ರಾಮ ಅವನಿಗೆ ಹೇಳ್ತಾನೆ. ಓ ಸುಗ್ರೀವ, ಅರಣ್ಯದಲ್ಲಿ ನಮಗೆ ನೀನೇ ಆಶ್ರಯ. ಮತ್ತು ಸುಗ್ರೀವನಿಗೆ ಮನಸ್ಸೊಲಿಸ್ತಾನೆ, ನೋಡಪ್ಪ ನಾವು ಬಂದದ್ದ ನಿನ್ನ ಆಶ್ರಯಕ್ಕೆ ಬಂದೇವೆ, ನಿನಗೆ ನಾವು ಎಂದೂ ಮೋಸ ಮಾಡೋದಿಲ್ಲ, ಅಸತ್ಯ ನುಡಿದಿಲ್ಲ. ಇದು ನನಗೆ ಗೊಂದಲ ಇದ್ದಿದ್ದರಿಂದ ನಾನು ನಿನ್ನ ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾವು ನಿನ್ನ ಆಶ್ರಯದಾಗ ಬಂದೀವಿ ಅನ್ನೋದು ನೀ ಮೊದಲ ಮನವರಿಕೆ ಮಾಡ್ಕೋ. ಓ ಬಲಶಾಲಿ ಸುಗ್ರೀವ, ನಿಸ್ಸಂದೇಹವಾಗಿ ಇನ್ನೊಮ್ಮೆ ವಾಲಿಯೊಂದಿಗೆ ಯುದ್ಧ ಮಾಡು. ಇನ್ನು ನೀ ಏನು ಮಾಡಂದ್ರೆ ನಿಸ್ಸಂದೇಹವಾಗಿ ವಾಲಿನ ಮತ್ತು ಯುದ್ಧಕ್ಕೆ ಆಹ್ವಾನ ಮಾಡು, ವಾಲಿಯೊಂದಿಗೆ ಯುದ್ಧ ಮಾಡು, ಅವಾಗ ನೋಡು ಅವನನ್ನು ಭೂಮಿಗೆ ಉರುಳಿಸುವೆ ಅಂತ. ಸುಗ್ರೀವ ಗುರುತನ್ನು ದರ್ಶಿಕು. ಈಗ ನೀ ಏನು ಮಾಡಬೇಕಪ್ಪ ಅಂದ್ರೆ ನೀವೊಂದು ಗುರುತು ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಆ ಗುರುತಿಂದ ನನಗೆ ಗೊತ್ತಾಗ್ತಿದೆಯಲ್ಲ ನೀನೇ ಸುಗ್ರೀವ ಅಂತೇಳಿ. ಈ ಸಲ ನೀ ಯುದ್ಧದಲ್ಲಿ ಗುರುತಿಸುವೆ ಸುಲಭವಾಗಿ. ನೀನು ಒಂದು ಗುರುತ ಮಾಡ್ಕೊಂಡು ಹೋಗಿಬಿಡು, ಹಾಕ್ಕೊಂಡು ಅದನ್ನು ನೋಡ್ಕೊಂಡು ನಾನು ಸುಲಭವಾಗಿ ಗುರುತಿಸ್ತೇನೆ. ಓ ಲಕ್ಷ್ಮಣ, ಸುಂದರ ಅರಳಿದ ಗಜಪುಷ್ಪಹಾರ. ಗಜಪುಷ್ಪ ಅರಣ್ಯದಲ್ಲಿರುವಂಥ ಗಜಪುಷ್ಪ ಅವಾಗ ಅರಳಿದ್ದು ಇದ್ದಿತ್ತದೋ, ಅವನ ಹಾರ ತೊಗೊಂಡು ಬಂದು ಲಕ್ಷ್ಮಣನಿಗೆ ಹೇಳ್ತಾನೆ, ಗಜಪುಷ್ಪಗಳಿಂದ ಹಾರ ತಯಾರು ಮಾಡಿ ಅದನ್ನು ಸುಗ್ರೀವನ ಕೊರಳಿಗೆ ಹಾಕು. ಇವ ಗಜಪುಷ್ಪದ ಹಾರ ಹಾಕೋಲಿ, ಅವ ಹೆಂಗೆ ಬರ್ತಾನೆ ಬರಲಿ, ಗಜಪುಷ್ಪದ ಆಹಾರದಿಂದ ನಾನೇನು ತಿಳ್ಕೊಂಡು ನೀನು ಸುಗ್ರೀವ ಅವ ವಾಲಿ ಅಂತ ತಿಳ್ಕೊಂಡು ನಾನು ವಾಲಿ ಮೇಲೆ ಬಾನನ್ನು ಬಿಡ್ತೇನೆ ಅಂತ ಹೇಳ್ತಾನೆ. ಹಾಕು ಸುಗ್ರೀವನ ಕೊರಳಿಗೆ ನೆಂದ ರಾಮ. ಪರ್ವತಗಳಿಂದ ಗಜಪುಷ್ಪ ತಂದು ಹಾರ ಮಾಡಿ ಸುಗ್ರೀವನ ಕೊರಳಿಗೆ ಹಾಕಿದ ಲಕ್ಷ್ಮಣ. ತಕ್ಷಣ ನನ್ನ ಮಾತು ಕೇಳಿ ಹೋಗಿ ಗಜಪುಷ್ಪಗಳನ್ನು ತಂದು ಅದನ್ನು ಹಾರ ಮಾಡಿ ಅವನ ಕೊರಳಿಗೆ ಹಾಕಿಬಿಟ್ಟ. ಸಂಜೆ ಹೊಂಗಿರಣದಲ್ಲಿ ಕಪ್ಪು ಮೋಡಗಳಂತೆ ಹೂ ಹಾರದಿ ಮಿಂಚಿದ ಸುಗ್ರೀವ. ರಾತ್ರಿ ಆಗಿತ್ತು, ರಾತ್ರಿ ಓಡಿ ಬಂದಿರ್ತಾರೆ. ಸಂಜೆ ಹೊಂಗಿರಣದಲ್ಲಿ ಕಪ್ಪು ಮೋಡಗಳಂತೆ, ಸಂಜೆಗೆ ಕಪ್ಪು ಮೋಡಗಳು ಹೆಂಗೆ ಕಾಣಿಸ್ತಾವೆ ನೋಡಿ, ಇಲ್ಲಿ ಮತ್ತು ಅಲಂಕಾರ ಹೇಗಿದೆ ನೋಡಿ. ಸಂಜೆ ಆಗೋ ಬಂದು ಸೂರ್ಯಾಸ್ತಯ ಟೈಮ್ದಾಗ ಕಪ್ಪು ಮೋಡಗಳು ಹೇಗೆ ಕಾಣಿಸ್ತಾವ, ಇಲ್ಲಿ ಸುಗ್ರೀವ ಆ ಹಾರವನ್ನು ಧರಿಸಿದಾಗ ಕಾಣ್ತಾನೆ. ರಾಮನ ಕೋರಿಕೆಯಂತೆ ಪುನಃ ಕಿಷ್ಕಿಂಧದತ್ತ ವಾಲಿಯೊಂದಿಗೆ ಕಾದಲು ನಡೆದ ಸುಗ್ರೀವ. ಮತ್ತು ರಾಮ ಹೆಂಗೆ ಹೇಳಿದ್ರೆ ಅದೇ ಪ್ರಕಾರ ವಾಲಿಯೊಂದಿಗೆ ಯುದ್ಧ ಮಾಡೋಕ್ಕೆ ಸುಗ್ರೀವ ನಡೀತಾನೆ. ಮುಂದೆ ಯುದ್ಧ ನಡೀತಿದೆ, ಯುದ್ಧದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.